ಅದು ನನ್ ಸೀರೆನೆ, ಹೊಸದು. ಎಲ್ರೂ ಹೊಸ ಸೀರೆ ಉಟ್ಕೋತಿದೀವಲ್ಲ ಅಂತ ಅಕ್ಕಂಗೂ ಹೊಸ ಸೀರೆ ಕೊಟ್ಟೆ. ಈ ಸೀರೆನ್ ಮೊದ್ಲೇ ಎಲ್ಲೋ ನೋಡ್ದಂಗಿದೆಯಲ್ಲ. ಅವ್ರ ಈ ಸೀರೆ ಸೆಲೆಕ್ಟ್ ಮಾಡಿದಾಗ ಇವ್ರಲ್ಲೇ ಇದ್ರು ಅಲ್ವಾ? ಇವ್ರಿಗೆ ಗೊತ್ತಾಗೋಯ್ತಾ? ಯಾಕೆ ಮಾತಾಡ್ತಿಲ್ಲ? ಸೀರೆನ ಎಲ್ ತಗೊಂಡೆ ಹೇಳು. ನಾನೇ ಕೊಟ್ಟೆ ಅನ್ನಲ್ಲಕ್ಕ, ಮತ್ತೆ ಯಾಕೆ ಕೇಳ್ತಿದ್ದೀರಾ? ನೀನ್ ಇವಳಗ್ ಕೊಟ್ಯಾ ಎಲ್ಲ ದೇವಾಂಶ್ ನಿನ್ ಹೆಸರಲ್ಲಿ ತಗೊಂಡು ವೈದೇಹಿ ಕೊಟ್ನಾ? ಊರ್ಮಿಳಾ, ಏನ್ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ ಅಜ್ಜಿ. ದೇವಾಂಶ್ ಹೆಂಡತಿಗೋಸ್ಕರ ತಗೊಂಡಿದ್ ಸೀರೆ ಈಗ ವೈದೇಹಿ ಯಾಕೆ ಉಟ್ಕೊಂಡಿದ್ದಾಳೆ? ಅಯ್ಯೋ ಅಕ್ಕ, ಹಾಗೆಲ್ಲ ಏನಿಲ್ಲ. ಬೆಳಿಗ್ಗೆ ನಾನೇ ನಮ್ಮ ಅಕ್ಕಂಗೆ ಈ ಸೀರೆ ಕೊಟ್ಟೆ. ಆ ಕಲರು ಡಿಸೈನು ಒಂದೇ ತರ ಅನ್ಸುತ್ತೆ, ಗೊತ್ತಾಗಿಲ್ಲ ನಿಮ್ಗೆ? ಇಲ್ಲ, ಇದು ದೇವಾನ್ ಸೆಲೆಕ್ಟ್ ಮಾಡಿದ ಸೀರೆ. ಸೆಲೆಕ್ಟ್ ಮಾಡುವಾಗ ನಾನು ಅಲ್ಲೇ ಪಕ್ಕದಲ್ಲಿದ್ನಲ್ಲ, ನಂಗಷ್ಟು ನೆನ್ಪಿರಲ್ಲ ಅಂದ್ಕೊಂಡಿದ್ಯಾ? ನಾವು ಕೂಡ ಅಲ್ಲೇ ಇದ್ವಲ್ಲ, ಮತ್ ನಮ್ಗೇನು ನೆನ್ಪಿಲ್ಲ? ಇಲ್ಲ ಅತ್ತೆ, ಮಾತಾಡಬೇಡ. ಶ್ರೀಯಾ ನಾನೇ ಕೊಟ್ಟೆ ಅಂತ ಹೇಳ್ತಿದ್ದಾಳಲ್ಲ, ಇನ್ನೂ ಏನ್ ನಿನ್ಗೆ ಅನುಮಾನ? ನಿನ್ ಸಂಕಟ ಆದ್ರೂ ಏನ್ ಊರ್ಮಿಳಾ? ವ್ರತ ಇರುವಾಗ ದೇವ್ರ ಜಪ ಮಾಡೋದನ್ನ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ. ಇಲ್ಲಿ ಯಾರ ದೃಷ್ಟಿ ಯಾರ ಮೇಲಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನನಗೆ ದೇವ್ರ ಕಡೆ ಗಮನ ಕೊಡಕ್ಕಾಗ್ತಿಲ್ಲ. ನಾನು ಎಷ್ಟು ಹೇಳಿದ್ರು ಇವ್ರು ಯಾರು ನಂಬೋದಿಲ್ಲ. ಈ ವ್ರತ ಮುಗಿಯೋಷ್ಟ್ರಲ್ಲಿ ಇವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಸಿಕ್ಕಾಕ್ಸ್ಬೇಕು. ಅಮ್ಮ ವೈದೇಹಿ, ಏನು ಅನ್ಕೋಬೇಡಮ್ಮ. ಊರ್ಮಿಳಾ ನಿಮ್ಮ ಅಕ್ಕನ್ಗೇನು ಅಂದ್ಲು ಅಂತ ನೀನು ಬೇಜಾರ್ ಮಾಡ್ಕೋಬೇಡ. ಅಯ್ಯೋ, ನಾನ್ಯಾಕೆ ಅನ್ಕೊಳ್ಳಿ ಅತ್ತೆ? ಊರ್ಮಿಳಾ ಅಕ್ಕ ನನಗೆ ಓರ್ಗಿತ್ತೆ ಮಾತ್ರ ಅಲ್ಲ, ಜೊತೆಲಿ ಹುಟ್ಟಿರೋ ದೊಡ್ಡ ಅಕ್ಕ. ಅಕ್ಕ ಹೇಳೋ ಮಾತಿಗೆ ಯಾರಾದ್ರೂ ಫೀಲ್ ಆಗ್ತಾರಾ? ನಾನೇನು ಫೀಲ್ ಆಗಿಲ್ಲ. ಏನ್ ಡ್ರಾಮಾ ಇದೆಲ್ಲ? ಅಪ್ಪ ಸಂತೋಷವಾಗಿರ್ಬೇಕು, ಶ್ರೀಯಾ ಜೀವನ ಚೆನ್ನಾಗಿರ್ಬೇಕು ಅಂತ ನಾನ್ ಬೇಡ್ಕೊಳ್ತಿದ್ರೆ ದಿನ ದಿನಕ್ಕೂ ಅವ್ರಿಗೆ ನನ್ ಮೇಲಿರೋ ಪ್ರೀತಿ ಇನ್ನು ಮತ್ತಷ್ಟು ಹೆಚ್ಚಾಗೋ ಹಾಗೆ ಯಾಕೆ ಮಾಡ್ತಿದ್ಯಾ ರಾಮ? ಇವಾಗೇನೋ ನನ್ ಮನಸ್ಸಲ್ಲಿ ಅವರಿದ್ದಾರೆ ಅಂತ ನಾನು ಹೇಳೋವರೆಗೂ ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ ಅಂತ ಕಠಿಣ ಉಪವಾಸ ಮಾಡ್ತಿದ್ದಾರೆ. ಅದು ಸಾಧ್ಯ ಆಗತ್ತಾ ಅಂತ ಹೇಳು? ಪ್ರೀತಿಸ್ತಿರೋ ವ್ಯಕ್ತಿ ಸಿಗದೆ ಹೋದ್ರೆ ಆ ನೋವನ್ನ ಸಹಿಸ್ಕೊಳ್ಳೋದು ಕಷ್ಟನೇ. ನನಗೆ ಅವ್ರಿಗಿಂತ 100 ಪಟ್ಟು ಹೆಚ್ಚು ನೋವಾಗಿದೆ. ಆದ್ರೆ ಏನ್ ಮಾಡ್ಲಿ, ಸಹಿಸ್ಲೇಬೇಕಲ್ವಾ? ಅದನ್ನ ಸಹಿಸೋ ಶಕ್ತಿ ಅವ್ರಿಗೂ ಕೊಡು ರಾಮ. ನನ್ನ ನೆನಪುಗಳನ್ನೆಲ್ಲ ಪೂರ್ತಿಯಾಗಿ ಮರೆತು ಅವ್ರ ನೆಮ್ಮದಿಯಿಂದ ಜೀವನ ಮಾಡೋ ಹಾಗೆ ಮಾಡು. ಅಷ್ಟಕ್ಕೂ ವ್ರತ ಮುಗಿಯೋದ್ರೊಳಗೆ ನನ್ನ ಹತ್ರನೇ ಹೇಳಿಸ್ತೀನಿ ಅಂತ ಸವಾಲ್ ಹಾಕಿದಿರಲ್ಲ, ಮತ್ತೆ ಯಾಕೆ ಹೇಳ್ತಿದ್ದೀರಾ? ನಿಮಗಷ್ಟು ನಂಬಿಕೆ ಇರುವಾಗ ಈ ಜ್ಯೂಸ್ ಕುಡೀರಿ. ಕುಡಿಯಲ್ಲ, ಯಾಕಂದ್ರೆ ನನ್ ಶಪಥ ನೆರವೇರ್ಬೇಕು ಅಂತಾನೆ ಈ ವ್ರತ ಮಾಡ್ತಿರೋದು. ಇದನ್ ಮಧ್ಯದಲ್ಲೇ ನಿಲ್ಲಿಸ್ಬೇಕು ಅಂದ್ರೆ
ಆ ದೇವ್ರು ಈ ದೇವತೆನ ಕರುಣಿಸಲೇಬೇಕು. ಅಯ್ಯೋ ದೇವ್ರೇ. ಪಾಪ ಆ ಲಂಕೇಶ್ ನನ್ಗೋಸ್ಕರ ಅಷ್ಟು ಕಷ್ಟ ಪಡ್ತಾ ಇದ್ರೆ ನಾನ್ ನೋಡಿದ್ರೆ ವ್ರತ ಪೂಜೆ ಅಂತ ಮನೇಲೆ ಕೂತ್ಕೊಂಡಿದ್ದೀನಿ. ಜೊತೆಗೆ ಈ ಹಸುವು ಬೇರೆ. ಈ ಹಸುವಲ್ಲೇ ಹೋಗಿ ಕೆಳಗಡೆ ಭಜನೆ ಕೇಳ್ಬೇಕು. ಹೋಗ್ಲಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂದ್ರೆ ಅವ್ರು ಇರ್ತಾರೆ. ಅದ್ರ ಬದಲು ಕೆಳಗಡೆ ಹೋಗಿ ಭಜನೆ ಕೇಳೋದೇ ಮೇಲು. ಇವಾಗ ಈ ಜ್ಯೂಸ್ ಕುಡಿತೀರಾ ಇಲ್ವಾ? ಕುಡಿಯಲ್ಲ. ನೀನ್ ಹೇಳ್ತೀಯ ಹೇಳಲ್ವಾ? ಇದನ್ ಮೀರಿ ನಿಮ್ ಹತ್ರ ವಾದ ಮಾಡಕ್ಕಾಗಲ್ಲ. ನಿಮಗಿದನ್ ಕುಡಿಬೇಕು ಅನ್ನಿಸ್ದಾಗ್ಲೇ ಇದನ್ ಕುಡೀರಿ. ಅಯ್ಯೋ, ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದೀರಾ? ಬಿಡಿ ನನ್ನ. ಏನಾಗಿದೆ ನಿಮ್ಗೆ? ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಬಿಡಿ ನನ್ನ, ದಯವಿಟ್ಟು ಬಿಡಿ. ಒಂದ್ ವಿಷಯ ನೆನ್ಪಿಟ್ಕೋ ವೈದೇಹಿ. ಇವತ್ತು ನಿನ್ ಮನ್ಸಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯನ ನೀನ್ ಹೇಳ್ದೆ ಹೋದ್ರೆ ಇನ್ನು ನಾನು ನಿನ್ಗೆ ಯಾವತ್ತೂ ಕಾಣಿಸೋದಿಲ್ಲ. ಏನು? ಅದೇ ಹೇಗಿದ್ದೀರಾ ಅಂತ ನೋಡಕ್ ಬಂದೆ. ಹುಷಾರಾಗಿದ್ದೀನಿ. ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡಾಯ್ತು. ಜ್ಯೂಸ್ ಕುಡಿತೀರಾ? ಬೇಡ, ಬೇಕು ಅನ್ಸಿದ್ರೆ ನೀನ್ ಕುಡಿ. ಬೇಡ ಬಿಡಿ, ಉಪವಾಸ ಅಲ್ವಾ, ಏನು ಕುಡಿಬಾರ್ದು. ಭಜನೆ ನೋಡಕ್ ಬರ್ತೀರಾ? ನೀನ್ ಹೋಗು. ಸರಿ. ಸ್ವಲ್ಪ ಫೋನ್ ಕೊಡಮ್ಮ. ಹಲೋ ಬೀಗ್ರೆ, ವ್ರತಕ್ಕೆ ಯಾಕೆ ಬರ್ಲಿಲ್ಲ? ನಾನ್ ಮೊಮ್ಮಗಳಲ್ಲಿ ವ್ರತ ಮಾಡೋದನ್ನ ಬಂದ್ ನೋಡ್ಬೇಕು ಅಂತ ಆಸೆ ಇದೆ ಬೀಗ್ರೆ. ಆದ್ರೆ ಇಲ್ಲಿ ನನ್ ಸೊಸೆನೂ ವ್ರತ ಮಾಡ್ತಿದ್ದಾಳೆ. ಅಲ್ಲವಳು ಉಪವಾಸ ಇದ್ದು ವ್ರತ ಮಾಡ್ತಿದ್ದಾಳಂತಲ್ಲ. ಉಪವಾಸನೆ, ಆದ್ರೆ ದೇವ್ರ ಮೇಲೆ ಸ್ವಲ್ಪ ದೃಷ್ಟಿ ಇದ್ದಿದ್ರೆ ಚೆನ್ನಾಗಿರೋದು. ಶ್ರೀಯಾನು ಕೂಡ ವೈದೇಹಿ ಬೆಳೆಸ್ದಂಗೆ ಬೆಳೆಸ್ಬೇಕಾಗಿತ್ತು. ಅಂದ್ರೆ ಅವಳು ಯಾವಾಗ್ಲೂ ಓದಿನ ಕಡೆನೆ ಗಮನ ಇತ್ತು. ಇದೆಲ್ಲ ಅಭ್ಯಾಸ ಇಲ್ಲ. ಸ್ವಲ್ಪ ಶ್ರೀಯಾಗ್ ಫೋನ್ ಕೊಡ್ತೀರಾ? ಕೊಡ್ತೀನಿ. ತಗೊಳಮ್ಮ. ಹಲೋ ಅಜ್ಜಿ. ನಿನ್ ಹತ್ರ ಮಾತಾಡ್ಬೇಕು, ಎದ್ಬಾ. ಹಾ, ಒಂದ್ ನಿಮಿಷ ಬಂದೆ.
ಹೇಳಜ್ಜಿ. ಏನೇ ಹೇಳೋದು? ಏನ್ ಎಲ್ರು ಅಲ್ಲಿ ಹೊಗಳ್ತಾ ಇದಾರ ಅವಳನ್ನ? ಏನ್ ಮಾಡ್ಲಿ, ಅಕ್ಕನೇ ಎಲ್ಲ ಮಾಡ್ಬಿಡ್ತಾಳೆ. ನಂಗೆ ಯಾವ ಕೆಲ್ಸನೂ ಬರಲ್ಲ. ಮ್ಯಾನೇಜ್ ಮಾಡಕ್ಕಾಗ್ದೆ ಎಲ್ ಸಿಕ್ಕಾಕೋತೇನೋ ಅಂತ ಭಯ ಆಗ್ತಿದೆ. ಹೀಗಾದ್ರೆ ಕಷ್ಟ. ನಿಜವಾದ ಅಸ್ತ್ರನ ಉಪಯೋಗಿಸ್ಲೇಬೇಕು. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ಅರ್ಥ ಆಯ್ತು ತಾನೇ? ಅಯ್ಯೋ ದೇವ್ರೆ, ನನ್ ಕೈಲಿ ಆಗಲ್ಲ ಅಜ್ಜಿ. ನನ್ ಕೈಲಿ ಆಕ್ಟಿಂಗ್ ಮಾಡಕ್ ಬರಲ್ಲ. ಅಲ್ಲಿ ಸಿನಿಮಾದಲ್ಲಿ ಅಲ್ವೇ, ಇಲ್ಲಿ ನಿನ್ ಆಕ್ಟಿಂಗ್ ಟ್ಯಾಲೆಂಟ್ ಏನು ಅಂತ ತೋರ್ಸು. ಸರಿ, ಮಾಡೋದೇನಿದ್ರು ಸರಿಯಾಗಿ ಮಾಡು. ಎಲ್ಲ ಸಿದ್ಧವಾಗಿದೆ ಕಣೆ ಶ್ರೇಯಾ. ಈಗೇನಿದ್ರು ಸಿಗ್ನಲ್ ಕೊಡೋದೊಂದೇ ಬಾಕಿ. ಇಲ್ಲೆಲ್ಲ ಸೆಟ್ ಆದ್ಮೇಲೆ ನಾನ್ ನಿಂಗ್ ಮಿಸ್ ಕಾಲ್ ಕೊಡ್ತೀನಿ. ಆಗ ನೀನ್ ಆಕ್ಟಿಂಗ್ ಶುರು ಮಾಡ್ಕೋ, ಸರಿನಾ? ಸರಿ ಅಜ್ಜಿ. ಸಿಕ್ಕದ್ನಾ? ಇಲ್ಲ ಅತ್ತೆ, ನಿನಗ್ ಸಿಕ್ಕದ್ನೇನಮ್ಮ? ಇಲ್ಲ ಅತ್ತೆ. ಮೇಲ್ಗಡೆನೂ ಇಲ್ಲ ಅತ್ತೆ. ವೈದೇಹಿ ಜೊತೆ ಹೋಗಿರ್ಬೋದು ಅಂತ ಅನ್ಕೊಳ್ಳೋಣ ಅಂದ್ರೆ ವೈದೇಹಿ ಇಲ್ಲೇ ಇದ್ದಾಳಲ್ಲ. ಹಾಗಾದ್ರೆ ಅವನೆಲ್ಲಿ? ಮೊದ್ಲೇ ಅವನ ಆರೋಗ್ಯ ಚೆನ್ನಾಗಿಲ್ಲ. ಎಲ್ ಹೋದ್ನೋ ಏನೋ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ, ಈಗ ಹೇಳ್ದೆ ಕೇಳದೆ ಹೋದ್ನಾ? ಈ ಟೈಮ್ನಲ್ಲಿ ಆಫೀಸ್ಗೆ ಹೋಗ್ತಾನಾ? ಕೆಲ್ಸಕ್ಕೆ ಪ್ರಾಮುಖ್ಯತೆ ಕೊಡೋನು ಟೈಮ್ನೆಲ್ಲ ನೋಡಲ್ಲ, ಹೇಗಿದ್ದೀನಿ ಅಂತ ಯೋಚನೆ ಮಾಡಲ್ಲ. ಅಂದ್ರೆ ಯಾರ್ ಕಣ್ಣಿಗೂ ಬೀಳ್ದೆ ಅವನ್ ಹೊರಗಡೆ ಹೋಗೋಕ್ ಚಾನ್ಸ್ ಇರಲ್ವಲ್ಲ ಅಂದೆ. ಹಿಂದಿನ ಬಾಗ್ಲಿಂದ ಹೋಗಿರ್ಬೇಕೇನೋ. ಮೊಂಡ ಅವನು, ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾನೆ. ಉಪವಾಸ ಬೇಡ ಅಂದ್ರೆ ಕೇಳಲಿಲ್ಲ. ಹೋಗ್ಲಿ ಮನೇಲೇ ಇರೋ ಅಂದ್ರೆ ಅದನ್ನೂ ಕೇಳಲಿಲ್ಲ. ಆಫೀಸಿಗೆ ಹೋಗಿದ್ರು ಹೋಗಿರ್ಬೋದತ್ತೆ. ಲಕ್ಕಿ, ಒಂದ್ ಫೋನ್ ಮಾಡು. ಆಫೀಸಿಗೂ ಹೋಗಿಲ್ಲ, ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ. ಇನ್ನೆಲ್ಲಿಗೆ ಹೋಗಿದ್ದಾನೆ ಇವನು? ಇಬ್ರು ರೌಡಿ ಹತ್ರ ಮಾತಾಡಿ ನಿನ್ ಗಂಡನ್ ಕಿಡ್ನಾಪ್ ಮಾಡು ಅಂತ ಹೇಳಿದೀನಿ. ಇಲ್ಲಿ ಕೆಲ್ಸ ಎಲ್ಲ ಪೂರ್ತಿ ಆದ್ಮೇಲೆ ನಾನ್ ನಿಂಗ್ ಮಿಸ್ ಕಾಲ್ ಕೊಡ್ತೀನಿ. ಆಗ ನೀನ್ ಆಕ್ಟಿಂಗ್ ನ ಶುರು ಮಾಡ್ಕೋ. ಬಂದ್ಬಿಡ್ತು. ಈಗ ಶುರು ಮಾಡ್ಕೋ ಶ್ರೇಯಾ. ಮೊದ್ಲೇ ಅವನ ಆರೋಗ್ಯ ಸರಿಯಾಗಿಲ್ಲ. ಹೇಗಿದ್ದಾನೋ ಏನೋ ಅಂತ ಭಯ ಆಗ್ತದೆ. ಭಯ ಪಡ್ಬೇಡಿ ಅತ್ತೆ. ನಾನಿರ್ಬೇಕಾದ್ರೆ ಅವ್ರಿಗೇನೂ ಆಗಲ್ಲ. ತುಂಬಾ ನಿಷ್ಠೆಯಿಂದ ನಿಟ್ಟುಪವಾಸ ಮಾಡ್ಕೊಂಡು ಈ ವಟ ಸಾವಿತ್ರಿ ವ್ರತ ಮಾಡ್ತಿದ್ದೀನಿ. ಇದೇ ವ್ರತ ಮಾಡಿ ಅವತ್ತ ಸಾವಿತ್ರಿ ತನ್ನ ಗಂಡನ್ನ ಕಾಪಾಡ್ಕೊಂಡಂಗೆ ಅದೇ ವ್ರತ ಮಾಡ್ತಿರೋ ನಾನ್ ಕಾಪಾಡ್ಕೊಳಕ್ಕಾಗಲ್ವಾ? ಇವಳು ಯಾಕೆ ಹಿಂಗ್ ಮಾತಾಡ್ತಿದ್ದಾಳೆ? ತಲೆ ಕೆಟ್ಟಿದ್ಯಾ ಅಥವಾ ದೆವ್ವ ಮೆಟ್ಕೊಂಡಿದ್ಯಾ? ಈ ವ್ರತ ಅನ್ನೋದು ಗಂಡನ್ ಪ್ರಾಣಕ್ಕೆ ರಕ್ಷಾ ಕವಚನೇ ಆಗಿದ್ರೆ ನಿನ್ ಭಕ್ತೆ ಆಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪರಮ ನಿಷ್ಠೆಯಿಂದ ಈ ವ್ರತ ಮಾಡಿ ನಿನ್ ಹತ್ರ ವರ ಕೇಳ್ತಿದ್ದೀನಿ. ನನ್ ಗಂಡ ಎಲ್ಲೇ ಇದ್ರು, ಯಾವ ಪರಿಸ್ಥಿತಿಲಿದ್ರು ನನ್ ಕಣ್ಮುಂದೆ ಇರ್ಬೇಕು. ಏನ್ ಮುಂದೆ ಇರೋದು? ಅರ್ಲಿ ಮರ ಇದೆ ಅಷ್ಟೇ. ನೀನೇನಾದ್ರು ದೊಡ್ಡ ಭಕ್ತೇನಾ? ಓಂ ನಮ ಶಿವಾಯ ಅಂದ ತಕ್ಷಣ ನೀನ್ ಹೇಳಿದ್ದಲ್ಲ ನಡೆಯೋದಿಕ್ಕೆ? ನಿಜವಾದ ಭಕ್ತೆ ದೇವ್ರನ್ನ ಹೇಗ್ ಕೇಳಿದ್ರು ಅವ್ನ್ ಕಾಪಾಡ್ತಾನೆ.
ನಾನೇನಾದ್ರೂ ನಿಜವಾದ ಭಕ್ತೆ ಆಗಿದ್ರೆ, ನನ್ ತಾಳಿಗೆ ಶಕ್ತಿ ಅನ್ನೋದೇ ಇದ್ರೆ ಈಗ್ಲೇ ಈ ಕ್ಷಣನೇ ನನ್ ಗಂಡ ನನ್ ಕಣ್ಮುಂದೆ ಇರ್ಬೇಕು. ಓಂ ನಮಃ ಶಿವಾಯ, ಹರ ಮಹಾದೇವ, ಓಂ ನಮಃ ಶಿವಾಯ. ಇಲ್ಲ ಕಣೋ, ನನ್ಗೆ ಯಾಕೋ ಏನೋ ಆಗಿದೆ ಅನ್ನಿಸ್ತಿದೆ. ಯಾರೋ ನನ್ನ ಮಗನ ಕೆಟ್ಟದ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಲಕ್ಕಿ, ಅವನ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಒಂದು ಫೋನ್ ಮಾಡಿ ನೋಡು. ಅಜ್ಜಿ ಅವ್ರ ಫೋಟೋನ ಸರಿಯಾಗಿ ಕಳ್ಸಿಲ್ಲ ಅನ್ಸುತ್ತೆ. ಅವರು ರಂಗನ್ ಎತ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಇವ್ರೆಲ್ಲಿ ಹೋದ್ರು? ಖುಷಿ ನಲ್ಲಣ ನಿನ್ನ ಹಿಂಬಾಲಿಸಿ ಬೀಸಿ ಬಂದಂತೆ ತಂಗಾಳಿಯು ಮೌನವನ್ನೀಗ ಹಿಂಪಾಗಿಸಿ ನನ್ನೆಲ್ಲ ತವಕ ನನ್ನೆಲ್ಲ ಕನಸು ಏನೆಲ್ಲ ಹೇಳೋದಿದೆ ಒಂಚೂರು ಬಂತು ನನ್ನಲ್ಲಿ ಇಂಥ ಖುಷಿ ನಲ್ಲಣ ನಿನ್ನ ಹಿಂಬಾಲಿಸಿ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯ ಅಗರಬತ್ತಿ? ನಾನ್ ಕಾಣಿಸಿಲ್ಲ ಅಂದ ತಕ್ಷಣ ಹೇಗೆ ವಿಲ ವಿಲ ಅಂತ ಒದ್ದಾಡ್ದೆ. ಕಾಣಿಸಿದ ತಕ್ಷಣ ಹೊರಟೋದ್ರೆ ಹೇಗೆ? ನಿನ್ ಬಾಯಿಂದಾನೆ ನಿನ್ ಮನ್ಸಲ್ಲಿರೋ ಮಾತನ್ನ ಹೇಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾವೊಬ್ರಿಗೆ ಸಂತೋಷ ಆಗುತ್ತೆ ಅಂತ ಹೇಳಿ ನೋಡೋಣ. ಎಲ್ರಿಗೂ ದುಃಖನೇ. ದುಃಖ ಕೊಡು ಯಾವ ಸಂತೋಷನೂ ಒಳ್ಳೇದಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಇಲ್ಲ ವೈದೇಹಿ, ಇಷ್ಟು ದಿನ ಆಗಿರೋ ತಪ್ಪು. ನಿನ್ನ ಪ್ರೀತಿಸಿ ನಿನ್ನೆ ಮದುವೆ ಮಾಡ್ಕೋತೀನಿ ಅನ್ಕೊಂಡು ನನಗ್ ಗೊತ್ತಾಗ್ದೇನೆ ನಿನ್ ತಂಗಿ ಕುತ್ಕಕ್ಕೆ ತಾಳಿ ಕಟ್ಟಿದ್ನಲ್ಲ, ಅದು ತಪ್ಪು. ತಪ್ಪು ಒಪ್ಪು, ಆದ್ರೆ ನಡೆದು ಹೋಗಿದೆ ಅಲ್ವಾ, ಅದೇ ವಾಸ್ತವ. ನಮ್ಮಪ್ಪ ನನ್ ಮೇಲೆ ಎಷ್ಟು ನಂಬಿಕೆಯಿಂದ ಇಲ್ಲಿ ಕಳ್ಸಿದ್ದಾರೆ. ಮಾವ ಕೂಡ ಎಷ್ಟೋ ವಿಶ್ವಾಸದಿಂದ ನನ್ನನ್ನ ಮನೇಲಿ ಇರಿಸ್ಕೊಂಡ್ರು. ಅವ್ರಿಗೆ ಅನ್ಯಾಯ ಮಾಡಕ್ಕಾಗಲ್ಲ.
ಅದೇ ತರ ನೀವು ಕೂಡ ನಿಮ್ ಕುಟುಂಬನ ಬಿಟ್ಟು ನನ್ ಜೊತೆ ಬದುಕಬೇಕು ಅನ್ನೋದು ಅನ್ಯಾಯ ಅಲ್ವಾ? ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ವೈದೇಹಿ. ನನ್ನ ಪ್ರೀತಿಗೆ ನ್ಯಾಯ ಒದಗಿಸ್ಬೇಕಂತ ಇದ್ದೀನಿ. ಮೊದ್ಲಿಂದನೂ ನಾನು ಪ್ರೀತಿಸ್ತಾ ಇರೋದು ನಿನ್ನೆ, ಶ್ರೇಯಾನಲ್ಲ. ಈ ವಿಷಯ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ವೈದೇಹಿ? ಹೌದು, ಹುಷಾರಿಲ್ದೆ ಮನೇಲಿ ಮಲ್ಕೊಂಡಿದ್ದ. ಸಡನ್ ಆಗಿ ಕಾಣಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಅವನ ಬಗ್ಗೆ ಗೊತ್ತಾದ್ರೆ ಹೇಳಿ. ಅಮ್ಮ, ಎಲ್ರಿಗೂ ಫೋನ್ ಮಾಡಿದ್ದೆ, ಯಾರಿಗೂ ಗೊತ್ತಿಲ್ವಂತೆ. ಎಲ್ಲೂ ಇಲ್ಲ ಅಂದ್ರೆ ಎಲ್ಲೇ ಹೋಗಿದ್ದಾನೆ? ಫೋನ್ಗೂ ಕೂಡ ಸಿಗ್ತಾ ಇಲ್ಲ. ಮನೇಲಿ ಪೂಜೆ ಮಾಡೋ ದಿನನೇ ಹೀಗಾಯ್ತು ಅಂದ್ರೆ ಏನರ್ಥ? ಅವನ ಹೆಂಡತಿ ಮೊದಲನೇ ಸಲ ವ್ರತ ಮಾಡೋವಾಗ್ಲೇ ಈ ಅಪಶಕುನ ಯಾಕೆ? ಭಕ್ತಿ ಶ್ರದ್ಧೆ ಹೆಚ್ಚಾಗಿದೆ ಅನ್ಸುತ್ತೆ. ಇಷ್ಟೊತ್ತು ಒಳ್ಳೆ ಭಕ್ತಿ ತರ ಓಂ ನಮ ಶಿವಾಯ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿಯಲ್ಲ, ಎಲ್ಲಿ ಇವಾಗ ಹೇಳು. ಎಲ್ಲೋ ಇರೋ ನಿನ್ ಗಂಡನ್ನ ಚಿಟ್ಕೆ ಹೊಡೆದ್ ಕರ್ಸು. ಎಂತ ಕೆಲ್ಸ ಮಾಡ್ದೆ ಅಜ್ಜಿ. ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಕೊನೆಗೆ ಜೋಕರ್ ಮಾಡ್ಬಿಟ್ಟೆ. ಏನ್ ನೋಡ್ತಿದ್ಯಾ? ನಿನ್ ಭಕ್ತಿ ಏನು ಅಂತ ತೋರ್ಸು ಶ್ರೇಯಾ. ಊರ್ಮಿಳಾ, ಅವನ್ ಕಾಣಿಸ್ತಾ ಇಲ್ಲ ಅಂತ ನಾ ಒತ್ತಾಡ್ತಾ ಇದ್ರೆ ನಿನಗೆ ಹುಡುಗಾಟ ಅನಿಸ್ತಾ ಇದೆಯಾ? ಈ ಹುಡುಗಾಟ ನನಗಲ್ಲ ಅಜ್ಜಿ, ನಿಮ್ ಚಿಕ್ಕ ಸೊಸೆದು. ಅಮ್ಮರೇ ಅಮ್ಮರೇ, ದೇವಂಶಣ್ಣ ಫೋನು ಅವ್ರ ರೂಮಲ್ಲೇ ಇತ್ತು. ಅವನು ಹೊರಗಡೆ ಹೋದ್ರೆ ಫೋನ್ ಮರ್ತು ಹೋಗಲ್ವಲ್ಲ? ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ನಮ್ಮಷ್ಟಕ್ ನಾವೇ ಏನೇನೋ ಅನ್ಕೊಳ್ಳೋದ್ ಯಾಕೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ತಾರಲ್ವಾ? ಹಾ ನಿಜ, ಮೊದಲ ಕೆಲಸ ಮಾಡೋಣ. ನಿಮಗೆ ಯಾಕೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ಮದ್ವೆ, ಕುಟುಂಬ ಎಲ್ಲಾನು ಬಿಟ್ಟು ಪ್ರೀತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದಾ? ನಿನ್ನಿಂದ ಯೋಚಿಸದೆ ಇರೋಕ್ ಸಾಧ್ಯನಾ? ಅಯ್ಯೋ ದೇವ್ರೆ, ಈ ವಿಷಯದಲ್ಲಿ ಇನ್ನೂ ನಿಮ್ ಜೊತೆ ವಾದ ಮಾಡಕ್ಕಾಗಲ್ಲ. ಸರಿ, ನನ್ ಮನ್ಸಿನ ಮಾತನ್ನ ಹೇಳಿದ್ರೆ ವ್ರತನ ಮುರಿತೀನಿ ಅಂದ್ರಿ ಅಲ್ವಾ? ಇವಾಗ ಕೇಳಿದ್ರಿ ತಾನೆ? ಎಲ್ರು ನೀವ್ ಕಾಣಿಸ್ತಿಲ್ಲ ಅಂತ ಹೆದರ್ಕೊಂಡಿದ್ದಾರೆ. ಮೊದ್ಲು ನೀವ್ ಹೋಗಿ ಎಲ್ರಿಗೂ ಕಾಣಿಸ್ಕೊಂಡು ಅದಾದ್ಮೇಲೆ ನಿಮ್ ವ್ರತನ ಮುಗಿಸಿ. ಮುಗಿಸ್ತೀನಿ, ಆದ್ರೆ ಒಬ್ನೇ ಅಲ್ಲ, ಇಬ್ರು ಒಟ್ಟಿಗೆ ವ್ರತ ಮುಗಿಸಿದ್ರೆ ಮಾತ್ರ. ಅದ್ ಹೇಗ್ ಸಾಧ್ಯ ಆಗತ್ತೆ? ನೀವು ಶ್ರೇಯಾ ಜೊತೆ ದೇವ್ರ ಮುಂದೆ ಕೂತ್ಕೊಂಡು ಅಲ್ಲಿ ಪ್ರಸಾದ ತಿಂದು ವ್ರತನ ಮುಗಿಸ್ಬೇಕು. ನಾನು ವ್ರತ ಶುರು ಮಾಡಿದ್ದೆ ನಿನ್ಗೋಸ್ಕರನೇ ಶುರು ಮಾಡಿದ್ದೀನಿ, ನಿನ್ ಜೊತೆನೆ ಮುಗಿಸ್ಬೇಕು. ಅದಕ್ಕೆ ಇನ್ ಸ್ವಲ್ಪ ಹೊತ್ತು ಬಿಟ್ಟು ಗಾರ್ಡನ್ಗೆ ಬಾ. ಆಗಲ್ಲ, ನಾನು ಈಗ್ಲೇ ಕೆಳಗೆ ಹೋಗಿ ನೀವಿಲ್ಲೇ ಇದ್ದೀರಾ ಅಂತ ಹೇಳ್ತೀನಿ. ಅತ್ತೆ ಅವರೆಲ್ಲ ಬಂದು ಹತ್ರ ಇದ್ದು ನಿಮ್ಮನ್ನು ಶ್ರೇಯಾನು ಕೂಡ್ಸಿ ಸರಿಯಾದ ರೀತಿಲಿ ವ್ರತ ಮುಗಿಸ್ತಾರೆ. ಯಾಕಿಲ್ಲ? ಅವ್ರದ್ದೇನಾದ್ರೂ ದೇವದಾಸ್, ಪಾರ್ವತಿ, ಸಲೀಂ, ಅನಾರ್ಕಲಿ ತರ ಅಮರ ಪ್ರೇಮನ? ಇಲ್ಲ ರಾಧಾಕೃಷ್ಣರ್ ತರ ಪವಿತ್ರವಾದದ್ದ?
ಸರಿ, ಎಷ್ಟು ಅಮರ ಎಷ್ಟು ಪವಿತ್ರ ಅಂತ ಅತ್ತೆ ಹತ್ರ ಹೇಳ್ತೀನಿ, ಅವ್ರೇನ್ ನಿರ್ಧಾರ ಮಾಡ್ಲಿ. ನಿಂತ್ಕೋ ಊರ್ಮಿಳಾ. ನೀನು ಅವ್ರ ಬಗ್ಗೆ ಹೇಳಿದ್ರೆ ನಾನು ಕೂಡ ನಿನ್ನ ಬಗ್ಗೆ ಹೇಳ್ಬೇಕಾಗತ್ತೆ. ಏನ್ ಹೇಳ್ತೀರಾ? ನಿನ್ನ ಫಲಿತಾಂಶ ಎಷ್ಟು ದೊಡ್ಡದು ಅನ್ನೋದೇ ಮುಖ್ಯ. ಹೊಟ್ಟೆ ಖಾಲಿ ಇದ್ರೇನಂತೆ, ನಿನ್ ಬಾಯಲ್ಲಿ ಆ ಮಾತುಗಳು ಕೇಳಿದ ತಕ್ಷಣ ಮನ್ಸು ತುಂಬ ಹೋಯ್ತು. ಅಲ್ಲ, ನಮ್ಮನ್ನ ನೋಡು, ಇಬ್ರು ಎಷ್ಟು ಸಂತೋಷವಾಗಿ ಎಷ್ಟು ನೆಮ್ಮದಿಯಿಂದ ಇದ್ದೀವಿ. ನಾನಂತೂ ಇಷ್ಟು ದಿನ ಮಾನಸಿಕವಾಗಿ ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ನಿಜ ಹೇಳು, ನಿನಗೂ ನನ್ನ ಹಾಗೆ ಅನ್ಸಿದೆ ಅಲ್ವಾ? ದೂರ ಇದ್ಕೊಂಡು ನಾವಿಬ್ರಲ್ಲಿ ಯಾರೂ ಸಂತೋಷವಾಗಿರಕ್ಕಾಗಲ್ಲ ಅಲ್ಲ. ಅಷ್ಟಕ್ಕೂ ನಾವ್ ಯಾಕೆ ನೋವು ಅನುಭವಿಸ್ಬೇಕು? ಪ್ರೀತಿಸ್ತಾ ಇದ್ರು ದೂರ ಇರೋಂತ ಅವಶ್ಯಕತೆ ಏನಿದೆ? ನೀನ್ ಯಾಕೆ ದೂರ ಇರ್ಬೇಕು ಅಂತ ಯೋಚಿಸ್ತಿದ್ಯಾ? ಯಾಕಂದ್ರೆ ನನಗ್ ನಿಮ್ಮೇಲ್ ಪ್ರೀತಿ ಇಲ್ಲ, ಅದಕ್ಕೆ. ಮತ್ತೆ ಮಾತು ಬದಲಾಯಿಸ್ಬೇಡ ವೈದೇಹಿ. ಇವಾಗ ಇಷ್ಟೆಲ್ಲ ಹೇಳಿ ಪ್ರೀತಿಲ್ ನನ್ನ ಇಷ್ಟೊಂದು ಹತ್ರ ಮಾಡ್ಕೊಂಡು ಮತ್ತೆ ಪ್ರೀತಿಸ್ತಿಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಪ್ರೀತಿಸಿದ್ದೆ, ಒಪ್ಕೊಳ್ತಿದ್ದೀನಿ. ಆದ್ರೆ ಇವಾಗ ಪ್ರೀತಿಸ್ತಿಲ್ಲ, ಮರ್ತು ಬಿಟ್ಟಿದ್ದೀನಿ. ಮರ್ತಿರೋ ವಿಷಯಗಳ ಬಗ್ಗೆ ಮಾತಾಡದೆ ಇದ್ರೇನೆ ಒಳ್ಳೇದು ಅನ್ಸುತ್ತೆ. ವೈದೇಹಿ, ನೀವಿನ್ನೇನು ಮಾತಾಡೋದು ಬೇಡ. ಇಷ್ಟೊತ್ತವರೆಗೂ ನಾನೇನು ಮಾತಾಡ್ಲಿಲ್ಲ. ಇಂಥ ಸಮಯದಲ್ಲಿ ಇಲ್ಲಿರೋದು ಒಳ್ಳೇದಲ್ಲ. ಅಲ್ಲಿ ಎಲ್ರೂ ನಿಮ್ಮನ್ನ ಹುಡುಕ್ತಿದ್ದಾರೆ. ಸರಿ, ಹೋಗ್ತೀನಿ. ಆದ್ರೆ ಒಂದ್ ವಿಷಯ ವೈದೇಹಿ, ನಾನಲ್ಲಿ ಖಂಡಿತ ವ್ರತ ಮುಗಿಸಲ್ಲ. ಇಬ್ರು ಒಟ್ಟಿಗೆ ಸೇರಿ ವ್ರತ ಮುಗಿಸ್ತೀವಿ. ಇಲ್ಲ, ಮತ್ತೆ ನಾವಿಬ್ರು ಈ ತರ ಸಿಗೋದಕ್ ಸಾಧ್ಯ ಇಲ್ಲ. ನೀನ್ ಬರ್ತೀಯ ವೈದೇಹಿ, ಅಷ್ಟೇ. ಇಲ್ಲೂ ಇಲ್ಲ. ಆದ್ರೆ ಫೋನ್ ರೂಮಲ್ಲೇ ಇದೆ ಅಂದ್ರೆ ಅವ್ರ ಮನೇಲೇ ಇರ್ಬೇಕಲ್ವಾ? ಇಲ್ಲ ಅಂದ್ರೆ ಮೇಲಿರ್ಬೇಕು. ಎಲ್ಲಿ ಹೋಗಿರ್ಬೋದು? ಏನಂದ್ರೆ ನೀವ್ ಇಲ್ಲಿದ್ದೀರಾ? ನೀವ್ ಕಾಣಿಸ್ತಿಲ್ಲ ಅಂತ ನಿಮ್ಮನ್ನ ಎಲ್ರೂ ಹುಡುಕ್ತಿದ್ದಾರೆ. ಇಲ್ಲ ಅನ್ಸುತ್ತೆ ಬಿಡು. ಅಲ್ಲ, ನಾನ್ ಯಾಕೆ ಮೂಲೆ ಎಲ್ಲ ಹುಡುಕ್ತಿದ್ದೀನಿ? ಅವ್ರೇನ್ ಕಳ್ಳ ಪೊಲೀಸ್ ಆಟ ಆಡ್ತಿದಾರಾ?
ಮೂಲೆಯಲ್ಲಿ ಬಚ್ಚಿಟ್ಕೊಳ್ಳೋದಿಕ್ಕೆ ಇದ್ರೆ ಇಲ್ಲೇ ಎಲ್ಲ ಇರ್ಬೇಕಿತ್ತಲ್ವಾ? ಅವಳು ಹೋದ್ಲು. ಕೆಳಗೆ ಹೋಗೋಣ. ಅಕ್ಕ ನೀನ್ ನೋಡ್ಕೋತಿರು, ನಾನು ಈಗ್ಲೇ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ತಗೋ ಅಕ್ಕ. ಶ್ರೀಯ, ಆಗ್ಲೇ ಏನೋ ಸ್ವೀಟ್ ತಿಂದೆ ತಪ್ಪಿಸ್ಕೊಂಡ್ರಿ, ಇವಾಗ ತಪ್ಪಿಸ್ಕೊಳಕ್ ಆಗಲ್ಲ. ನಾಟಕ ಮಾಡ್ದೆ ಊಟ ಮಾಡಿ. ಯಪ್ಪಾ, ಅವಾಗ್ಲೇ ಹೇಗೋ ಸ್ವೀಟ್ ತಿಂದೆ ತಪ್ಪಿಸ್ಕೊಂಡ್ಬಿಟ್ಟೆ. ಇವಾಗ ಹೇಗ್ ತಪ್ಪಿಸ್ಕೊಳ್ಳೋದು? ಏನೊಂದು ಮಾಡ್ತೀನಿ. ದೇವಂಶಣ್ಣ, ಯಾರೋ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ನನಗೆ ಗೊತ್ತು ಅಗರ್ಬತ್ತಿ ನೀನ್ ಬರ್ತೀಯಾ ಅಂತ. ಸುಮ್ಮನೆ ಇಲ್ಲ ಅಂತ್ಯ ಅಷ್ಟೇ. ಆದ್ರೆ ನಾನು ಇಷ್ಟಪಟ್ಟಿದ್ದನ್ ಮಾಡ್ದೆ, ನಾನು ಕರ್ದಾಗ ಬರ್ದೆ ಅಂತೂ ಇರಲ್ಲ. ಇಬ್ರು ಒಟ್ಟಿಗೆ ತಿನ್ಬೇಕು. ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಎಂದು. ಕ್ಷಮಿಸೋಣ, ಈ ವಿಷಯ ನಿಂಗೆ ಮುಂಚೆನೆ ಹೇಳ್ಬೇಕನ್ಕೊಂಡೆ. ಆದ್ರೆ ಹೇಳಿದ್ರೆ ನೋಡಿಲಿ ಹೀಗೆ ಏನಾಗೋಗುತ್ತೋ, ಏನ್ ಅನ್ಕೋತಾರೋ ಅನ್ನೋ ಭಯ. ಆದ್ರೆ ನಿನಗೆ ಗೊತ್ತಿದ್ರು ನೀನ್ ಏನು ಹೇಳ್ತಿಲ್ಲ ಅಂದ್ರೆ ನಾನ್ ಮಾಡ್ತಿರೋ ತಪ್ಪಲ್ಲ ಅಂತ ನಿನಗ್ ನಂಬಿಕೆ ಇದೆಯಲ್ಲಣ್ಣ, ಅಷ್ಟು ಸಾಕು. ಮನೆಯವ್ರು ಎಲ್ರಿಗೂ ನೀನು ಅರ್ಥ ಮಾಡಿಸಬಹುದು. ನನ್ನಿಂದಾಗಲ್ಲ.
ಇದೇನಣ್ಣ, ನಾನ್ ಮಾಡಿದ ತಪ್ಪಲ್ಲ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ? ನೀನು ತಪ್ಪು ಮಾಡಿಲ್ಲ ಕಣೋ, ಆದ್ರೆ ನನ್ನ ದೃಷ್ಟಿಲಿ ಮಾತ್ರ ನೀನು ಮಾಡ್ತಿರೋದು ತಪ್ಪೆ. ಹೌದಣ್ಣ, ತಪ್ಪೆ. ವೈದೇಹಿ ನಾನು ಅದನ್ನೇ ಅನ್ಕೊಂಡ್ವಿ. ಯಾರಿಗೂ ಗೊತ್ತಿಲ್ಲದೆ ಹೀಗ್ ಮಾಡ್ತಿದೀವಲ್ಲ, ಅದು ತಪ್ಪೆ. ಆದ್ರೆ ಏನ್ ಮಾಡ್ಲಿ, ನಮ್ ಸಂಬಂಧ ಯಾರಿಗೂ ಹೇಳ್ಕೊಳ್ದಿರೋಗ ಆಗಿದೆ ಅಣ್ಣ. ಅದಕ್ಕೆ ಏನೇ ಮಾಡಿದ್ರು ಹಾಗೆ ಅನ್ಸುತ್ತೆ. ನಿಮ್ಮ ಸಂಬಂಧ ತುಂಬಾ ಪವಿತ್ರವಾದ್ದು, ಅದನ್ನ ಯಾರೂ ತಪ್ಪು ಅಂತ ಹೇಳಲ್ಲ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೆ, ಆದ್ರೆ ನಿನಗ್ ಮಾತ್ರ ಸಪೋರ್ಟ್ ಮಾಡಕ್ಕಾಗಲ್ಲ. ಯಾಕಣ್ಣ, ನಾನು ಏನ್ ತಪ್ಪು ಮಾಡಿದ್ದೀನಿ? ತಪ್ಪಲ್ಲ ಕಣೋ, ನಿನ್ನ ಮೇಲೆ ಜವಾಬ್ದಾರಿ ಇದೆ. ನೀನೀಗ ಎಲ್ಲರ ಹಾಗೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಕಣೋ, ಎಲ್ಲರಿಗೂ ಗೈಡ್ ಮಾಡೋಂಥ ಸ್ಥಾನದಲ್ಲಿದೆಯಾ. ನೀನು ಅದಕ್ಕೋಸ್ಕರ ನನ್ನ ಪ್ರೀತಿನ ಕೊಲ್ಲು ಅಂತ ಮಾತ್ರ ಹೇಳ್ಬೇಡಣ. ಅಣ್ಣ, ಈ ಜವಾಬ್ದಾರಿಗಳ ಜೊತೆ ಪ್ರೀತಿನ ಕಾಪಾಡ್ಕೊಳ್ಳೋದು ಕೂಡ ಒಂದು ಜವಾಬ್ದಾರಿನೇ ಅಲ್ವಾ ಅಣ್ಣ? ನನ್ನ ಪ್ರೀತಿನ ಕಾಪಾಡ್ಕೊಳ್ಳೋ ಹಕ್ಕು ನನ್ಗಿಲ್ವಾ? ಇಲ್ಲ ಕಣೋ. ಯಾಕಂದ್ರೆ ನಿನ್ನ ಮದುವೆ ಶ್ರೀಯ ಜೊತೆ ಆಗಿದೆ. ವೈದೇಹಿ ನಿನ್ನ ಹೆಂಡತಿಗೆ ಅಕ್ಕ. ನಿನ್ನ ಹೆಂಡತಿನ ಬಿಟ್ಟು ಅವ್ರ ಅಕ್ಕನ್ನೇ ಮದುವೆ ಮಾಡ್ಕೊಂಡ್ರೆ ನಮ್ಮ ಗೌರವ ಏನಾಗ್ಬೇಕು? ಅಮ್ಮನಿಗೆ, ಅಜ್ಜಿಗೆ, ಇಲ್ಲಿ ನೋಡು, ಅಪ್ಪನಿಗೆ ಏನಂತ ಉತ್ತರ ಕೊಡ್ತೀಯಾ? ಆತರ ಆದ್ರೆ ಈ ಸಮಾಜದಿಂದ ಬರುವಂತ ಪ್ರಶ್ನೆಗಳಿಗೆ ನಮ್ಮ ಕುಟುಂಬ ಏನು ಅಂತ ಉತ್ತರ ಕೊಡಬೇಕು? ಒಂದ್ಸಲ ಯೋಚನೆ ಮಾಡು. ಅಣ್ಣ, ನಾನೀಗ ಮದುವೆ ಆಗಿದ್ರು ಅದರಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇಲ್ದಿರೋ ಸಂಬಂಧಕ್ಕೆ ಅರ್ಥ ಇಲ್ಲ ಅಣ್ಣ. ಹಾಗಾದ್ರೆ ನಿಮ್ಮದಕ್ಕೆ ನಾನು ಯಾವಾಗ್ಲೂ ಬಿಟ್ಬಿಡ್ಬೇಕಾಗಿತ್ತು. ನಾನು 3 ಗಂಟೆ ಹಾಕಿದ್ದೀನಿ, ಆದ್ರೆ ನಮ್ಮ ಮಧ್ಯೆ ಪ್ರೀತಿ ಇದೆಯಾ? ಬಟ್ ಈ ಸಮಾಜದ ದೃಷ್ಟಿಯಲ್ಲಿ ಅವಳು ನನ್ನ ಹೆಂಡತಿ, ಈ ಮನೆ ದೊಡ್ಡ ಸೊಸೆ. ಪ್ರೀತಿ ಇಲ್ಲ ಅಂತ ಬಿಟ್ಬಿಟ್ರೆ ಮದ್ವೆ ಮಾಡ್ಕೊಂಡು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನಿನ್ನ ಪರಿಸ್ಥಿತಿನೂ ಅದೇ ಆಗತ್ತೆ. ಈಗ ಅಂತ ಅವಮಾನನ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ನಮ್ಮ ಕುಟುಂಬಕ್ಕಿಲ್ಲ. ನೀನ್ ಎಷ್ಟು ಹೇಳಿದ್ರು ನಮ್ಮ ಪ್ರೀತಿನ ಮೀರಿ ಯೋಚಿಸೋಕ್ ನನ್ನಿಂದ ಆಗ್ತಿಲ್ಲ ಅಣ್ಣ. ಊಹೆ ಮಾಡ್ಕೊಂಡಿದ್ದಕ್ಕೆ ಹೀಗಾಗಿದ್ದೀರಾ. ವಾಸ್ತವದಲ್ಲಿ ನಡೆದ್ರೆ ಅದನ್ನ ಸಹಿಸ್ಕೋತೀರಾ?
ಇದು ನಡೆದೇ ಹೋಯ್ತು ಅಂದ್ರೆ ನಾವ್ ಸಹಿಸ್ಕೋತೀವ? ಇದೆಲ್ಲ ನಿಜ ಆದ್ರೆ ನಾವ್ ಒಟ್ಟಿಗೆ ಇದ್ರು ಒಂದು ಕ್ಷಣ ಆದ್ರೂ ಸಂತೋಷವಾಗಿರೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ. ಪ್ರೀತಿಸೋದು ಅಂದ್ರೆ ನಮ್ ಕುಟುಂಬದ ಸಂತೋಷನ ನಾವೇ ಹಾಳು ಮಾಡೋಷ್ಟು ಕೆಟ್ಟದ್ದ? ನಾನೊಬ್ಬ ಕೆಟ್ಟ ವ್ಯಕ್ತಿ ಅಂತ ನಿನ್ ಮಾತಿನ ಅರ್ಥ ಆಯ್ತು ವೈದೇಹಿ. ಸಂತೋಷನ ಕಿತ್ಕೊಂಡ್ರೆ ಅದು ರಾಕ್ಷಸತ್ವ. ಅದೇ ಸಂತೋಷಕ್ಕೋಸ್ಕರ ನಮ್ ಸಂತೋಷನ ತ್ಯಾಗ ಮಾಡಿದ್ರೆ ಅದು ಮನುಷ್ಯತ್ವ. ಅದೇ ನಿಜವಾದ ಪ್ರೀತಿ. ಇವಾಗೇನು? ನಾನಿನ್ನೂ ನಿನ್ನನ್ನು ಪ್ರೀತಿಸ್ತಾ ಇದ್ರೆ ರಾಕ್ಷಸ, ಮರ್ತ್ ಹೋದ್ರೆ ಮನುಷ್ಯ ಅಷ್ಟೇ ಅಲ್ವಾ? ಅದ್ ಹಾಗಲ್ಲ. ಇಷ್ಟು ದಿನ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನೊಂದ್ಕೊಂಡಿದ್ದೆ, ಸಿಟ್ಟು ಮಾಡ್ಕೊಂಡಿದ್ದೆ. ಪ್ರೀತಿ ಬೆಲೆ ಗೊತ್ತಿಲ್ವಾ ಅಂತ ಬೈಕೋತಾ ಇದ್ದೆ. ಆದ್ರೆ ನೀನ್ ಕರೆಕ್ಟ್ ವೈದೇಹಿ, ನೀನೇ ಕರೆಕ್ಟ್. ಹೌದು, ನಿನ್ ಹಾಗೆ ನಾನ್ಯಾಕೆ ನಮ್ ಕುಟುಂಬದ ಬಗ್ಗೆ ಯೋಚನೆ ಮಾಡಕ್ಕಾಗ್ಲಿಲ್ಲ? ಈ ಕ್ಷಣದಿಂದ ನಾವು ದೂರ ಆಗ್ತಾ ಇದೀವಿ ವೈದೇಹಿ. ನಿನ್ ಮನ್ಸಲ್ಲಿ ನಾನು, ನನ್ ಮನ್ಸಲ್ಲಿ ನೀನು ಇರಬಾರ್ದು. ಇದು ಫೈನಲ್. ಅದು ಎಲ್ರಿಗೂ ಗೊತ್ತಾಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಆದ್ರೆ ನೀನು ಬಾಯಿ ಬಿಡದೆ ಇದ್ರೆ ನಿನಗೆ ಒಳ್ಳೇದು. ಆಯ್ತು ಬಿಡಿ, ನಾನ್ ಯಾರಿಗೂ ಹೇಳಲ್ಲ. ಆದ್ರೆ ಈ ಮನೆಯಲ್ಲಿ ಯಾರಿಗೆ ಯಾರ ಜೊತೆ ಏನ್ ಸಂಬಂಧ ಇದೆಯೋ, ಏನ್ ಸೀಕ್ರೆಟ್ಸ್ ಇದೆಯೋ, 2-3 ದಿನದಲ್ಲಿ ಈ ಮನೆ ಗುಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ಫುಲ್ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡಕ್ಕೆ ರೆಡಿ ಆಗಿರಿ. ಉರ್ಮಿಳಾ, ವಿಡಿಯೋ ಡಿಲೀಟ್ ಮಾಡಿದೀನಲ್ಲ ಅಂತ ನಿನ್ನ ಬುದ್ಧಿವಂತಿಕೆಯಿಂದ ಆ ವಿಷಯ ಹೊರಗಡೆ ಬರಲೇಬಾರ್ದು. ಅಕಸ್ಮಾತ್ ಬಂದ್ರು ನಿನ್ನ ಗುಟ್ಟು ರಟ್ಟಾಗತ್ತೆ. ಸರಿ ಹೋಯ್ತು ಬಿಡಿ. ಅದೇಗೋ ಗೊತ್ತಾದ್ರೆ ಅದಕ್ ನಾನು ಹೇಗ್ ಕಾರಣ ಆಗ್ತೀನಿ? ಹೇಗ್ ಗೊತ್ತಾಯ್ತು, ಯಾರು ಹೇಳಿದ್ರು ಅಂತ ಎಲ್ಲ ತಿಳ್ಕೊಳ್ಳಿ. ನನ್ ಕೈವಾಡ ಅದ್ರಲ್ಲಿ ಇದೆ ಅಂತ ಗೊತ್ತಾದ್ರೆ ನೀವು ನನ್ ಬಗ್ಗೆ ಹೇಳೋದಲ್ಲ, ನಾನೇ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗ್ತೀನಿ. ಮತ್ತೆ ನನ್ ಕೈವಾಡ ಇಲ್ದೆ ನಡೆಯೋದನ್ನ ನಾನು ಹೇಗ್ ಹೇಳ್ತಿದ್ದೀನಿ ಅಂತ ನಿಮಗ್ ಡೌಟ್ ಬರ್ಬೋದು. ರಾತ್ರಿ ನೀವು ಕೆಳಗಡೆನೆ ಇದ್ದು ಮೇಲ್ಗಡೆ ನಾನ್ ವಿಡಿಯೋ ತೆಗ್ದಿದ್ ವಿಷಯ ಕಂಡು ಹಿಡಿಲಿಲ್ವಾ? ಇದು ಹಾಗೆ ಮ್ಯಾಜಿಕ್. ಅವಸರ ಪಡ್ಬೇಡ ಶ್ರೇಯಾ, ಹೇಳೋದನ್ನ ಕೇಳಿಸ್ಕೊ. ಪ್ಲಾನ್ ಚೇಂಜ್ ಅಂದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತಲ್ಲ, ಡೈರೆಕ್ಟ್ ಶೂಟಿಂಗ್. ಡೈರೆಕ್ಟ್ ಶೂಟಿಂಗ್? ರಿಹರ್ಸಲ್ಸ್ ಇಲ್ದೆ ಶೂಟಿಂಗ್ ಯಾಕೆ? ಇವತ್ತು ಸಡನ್ ಆಗಿ ಲೊಕೇಶನ್ ಕನ್ಫರ್ಮ್ ಆಯ್ತು. ಆದ್ರೆ ರಿಹರ್ಸಲ್ಸ್ ಇಲ್ದೆ ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಡೌಟ್ ಪಟ್ರು. ನಮ್ ಶ್ರೇಯಾ ಮಾಡ್ತಾಳೆ ಅಂತ ಬಿಲ್ಡಪ್ ಕೊಟ್ಟು ಡೈರೆಕ್ಟ್ ಶೂಟಿಂಗ್ ಹೋಗೋ ತರ ಮಾಡ್ದೆ. ಅಲ್ಲ, ಪರವಾಗಿಲ್ವಾ? ನೀನ್ಯಾಕೆ ಹೆದರ್ಕೋತೀಯ? ಡ್ಯಾನ್ಸ್ ಬರ್ದಿರೋರು ಹೆದರ್ಕೋಬೇಕು. ಇವಾಗ ನೀನ್ ಬಂದಿಲ್ಲ ಅಂದ್ರೆ ಬೇರೆಯವ್ರನ್ನ ಹುಡುಕೋತಾರೆ. ಇಲ್ಲ ಇಲ್ಲ, ಬಂದ್ಬಿಡ್ತೀನಿ. ಇಲ್ಲಿ ನೋಡು, ಈಗ್ಲೇ ಹೊರಡ್ತೀನಿ. ವ್ರತನ ತುಂಬಾ ಚೆನ್ನಾಗಾಯ್ತಮ್ಮ.
ರಾತ್ರಿನೇ ಫೋನ್ ಮಾಡೋಣ ಅನ್ಕೊಂಡೆ, ಆದ್ರೆ ಉಪವಾಸ ಇದ್ನಲ್ಲ ಸುಸ್ತಾಯ್ತು ಅಂತ ಮಲ್ಕೊಂಡ್ಬಿಟ್ಟೆ. ಏನು ನಿನ್ ಗಂಡ ಬಂದ? ಹೌದಮ್ಮ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಆಕ್ಟಿಂಗು, ನಮಗ್ ಬೇಕಾಗಿದ್ದಿದೆ. ಸರಿ ಅಮ್ಮ, ಫೋನ್ ಇಡ್ತೀನಿ. ಒಂದ್ ನಿಮಿಷ ಇರು ಶ್ರೇಯಾ, ಈ ಶೂಟಿಂಗು 2 ದಿನ ಇರುತ್ತೆ. ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ. ಮನೆಯವ್ರನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡು. ಈ ಕ್ಷಣದಿಂದ ನಾವು ದೂರ ಆಗ್ತಾ ಇದೀವಿ ವೈದೇಹಿ. ನಿನ್ ಮನ್ಸಲ್ಲಿ ನಾನು, ನನ್ ಮನ್ಸಲ್ಲಿ ನೀನು ಇರಬಾರ್ದು. ಇದು ಫೈನಲ್. ಅಯ್ಯೋ ಅಜ್ಜಿ, ಈಗ ಅವ್ರಿಗೆ ತೊಂದ್ರೆ ಯಾಕೆ? ನಾನೊಬ್ಳೇ ಹೋಗ್ತೀನಿ ಬಿಡಿ. ನಿನ್ನ ಅಲ್ಲಿವರೆಗೂ ಬಿಡೋದೇನ್ ದೊಡ್ಡ ಕಷ್ಟನಾ? ಕರ್ಕೊಂಡೋಗ್ತಾನೆ ಬಿಡು. ಶ್ರೇಯಾ, ಪ್ರಸಾದ ತಿಂತಾ ಇದ್ದಾನೆ, ಬರ್ತಾನಿರು. ನೋಡಮ್ಮ, ದೇವಸ್ಥಾನದಿಂದ ಪ್ರಸಾದ ತರೋದನ್ನ ಮಾತ್ರ ಮರಿಬೇಡ. ಬನ್ನಿ. ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿದೀನಿ. ಅವ್ರು ಬೇರೆ ಡ್ರಾಪ್ ಮಾಡ್ತಾರೆ. ನಾನು ಒಬ್ಳೆ ಅಂತ ಹೇಳಿ ಅವರು ನನ್ ಜೊತೆ ಬರ್ತೀನಿ ಅಂದ್ರೆ ಶೂಟಿಂಗ್ ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ನೀನು ನನ್ ಜೊತೆ ಬಂದ್ಬಿಡು. ನಾನ್ ಬರಲ್ಲ. ಬರಲ್ಲ ಅಂದ್ರೆ ಹೇಗೆ? ನೀನ್ ಬಂದ್ರೆ ಏನೋ ಹೇಳಿ ತಪ್ಪಿಸ್ಕೋಬಹುದು. ನಾನು ಒಬ್ಳೆ ಅಂದ್ರೆ ಸಿಕ್ಕಾಕೋತೀನಿ. ಶ್ರೇಯಾ, ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ನೀನ್ ಹೋಗ್ಬೇಕಾ ಹೇಳು? ಆ ದೇವ್ರೆ ನೀನಿ ಮನೆ ಸೊಸೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಆದ್ರೆ ನೀನ್ ಬೇರೆ ಏನೋ ಪ್ರಯತ್ನ ಮಾಡ್ತಿದ್ಯಾ. ಅದು ನಡೆಯಲ್ಲ. ನಡೆಯುತ್ತೆ. ಈಗ ಅವ್ರು ನಮ್ಮನ್ನಲ್ಲಿ ಬಿಡ್ತಾರಲ್ವಾ, ನೀನ್ ಇಡೀ ದಿನ ಅಲ್ಲೇ ಇದ್ದು ನಾನ್ ಅನ್ಕೊಂಡಿದ್ದೆಲ್ಲ ನಡಿಬೇಕು ಅಂತ ಬೇಡ್ಕೊ. ನಾನ್ ಅಷ್ಟ್ರಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಅತ್ತೆ ಅವರು ಪ್ರಸಾದ ತಗೊಂಡ್ ಬಾ ಅಂದ್ರು. ಬರ್ಬೇಕಾದ್ರೆ ಅದನ್ ಮಾತ್ರ ಮರಿಬೇಡ. ಪ್ರೀತಿಸಿದ ವ್ಯಕ್ತಿನ ಮರ್ತು ಬದುಕೋದು ಅಂದ್ರೆ ಅದೆಂಥ ನರ್ಕ ಅನ್ನೋದು ನನಗ್ ಗೊತ್ತು. ಅದೇ ನರ್ಕಕ್ಕೆ ನಿಮ್ಮನ್ನ ತಳ್ಳಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ಆದ್ರೆ ನೀವು ಹೀಗೆ ಇರ್ಬೇಕು. ನನ್ನಿಂದ, ನನ್ನ ಯೋಚನೆಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ಬೇಕು. ಯಾವತ್ತೂ ಒಂದಿನ ನನ್ನನ್ನ ಪೂರ್ತಿಯಾಗಿ ಮರ್ತು ಬಿಡ್ಬೇಕು. ಏನಾಯ್ತಕ್ಕ? ಕಣ್ಣಲ್ಲಿ ಏನೋ ಬಿತ್ತು. ಹಬ್ಬ, ಇನ್ನೂ ಟೈಮ್ ಇದೆ ಬಿಡು, ಹೋಗ್ಬೋದು. ತುಂಬಾ ಟೆನ್ಷನ್ ಆಗಿತ್ತು. ಕೊನೆಗೂ ಮನೆಯಿಂದ ಹೊರಗ್ ಬಂದೆ. ದೇವ್ರ ದಯಿಂದ ಶೂಟಿಂಗ್ ಕೂಡ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕು.
ಏನಕ್ಕ, ನನಗ್ ಟೈಮ್ ಆಗ್ತಿದೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ದೆ ನನ್ ಮಾತನ್ ಕೇಳು. ಕಾರಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವರು ಜವಾಬ್ದಾರಿ ತಗೊಂಡ್ಮೇಲೆ ಮಾಡ್ತಿರೋ ಮೊದಲನೇ ಕಾರ್ಯಕ್ರಮ ಅಕ್ಷಯ ಪಾತ್ರೆ. ಬಡ ಕುಟುಂಬದ ಹಸಿವು ನೀಗ್ಸೋ ಅಂತ ದೊಡ್ಡ ಸೇವಾ ಕಾರ್ಯಕ್ರಮ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಅಕ್ಕ? ಏನ್ ಮಾಡ್ಲಿ ಅಂದ್ರೆ ಏನು? ಆ ಕಾರ್ಯಕ್ರಮಕ್ಕೂ ಮುಂಚೆ ನೀನು ಅವರು ಸೇರಿ ಹೋಮ ಮಾಡ್ಬೇಕು. ಈಗ ನೀನು ಶೂಟಿಂಗ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನೀನು ಹೋಮಕ್ಕೆ ಇರ್ತೀಯೋ ಇಲ್ವೋ ಅನ್ನೋದು ನನ್ ಭಯ ಅಷ್ಟೇ. ಅವತ್ತಿರ್ತೀನಿ ಬಿಡಕ್ಕ. ಅದೇ ದಿನಾನು ಶೂಟಿಂಗ್ ಇದೆ ಅಂತ ಆ ಲಂಕೇಶ್ ಫೋನ್ ಮಾಡಿ ಬಾ ಅಂತ ಕರೆದ್ರೆ? ಅವತ್ತಿರಲ್ಲ ಬಿಡಕ್ಕ. ಇದ್ರೆ ಏನ್ ಮಾಡ್ತೀಯ? ಮತ್ತೆ ಹೋಮ ಬಿಟ್ಟು ಶೂಟಿಂಗ್ ಹೋಗ್ತೀಯ ಅಲ್ವಾ? ಆದ್ರೆ ಮುಂಚಿನ ತರ ನಾನೇ ಕೂತ್ಕೊಳ್ಳೋದಕ್ಕೆ ಮುಸ್ಕೆಲ್ಲ ಈ ಸಲ ಇರಲ್ಲ ಶ್ರೀಯಾ. ಆ ಮನೆ ಸೊಸೆಯಾಗಿ ನಿನ್ನ ಸ್ಥಾನ ಪ್ರತಿಷ್ಠೆನೇ ಬೇರೆ. ಇನ್ನೊಂದ್ಸಲ ಯೋಚನೆ ಮಾಡು ಶ್ರೀಯಾ. ಅಕ್ಕ, ನಾನ್ ಯೋಚನೆ ಮಾಡೋದಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ನಾನ ಮನೆ ಸೊಸೆಯಾಗಿದ್ರೆ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊಂಡೇ ಇರ್ಬೇಕು, ಜೊತೆಗ್ ಮನೆ ಕೆಲ್ಸನೂ ಕಾಯಮ್ಮೆ. ಅದೇ ಈ ಶೂಟಿಂಗ್ ಮುಗೀತು ಅನ್ಕೋ, ನನ್ ಸ್ಥಾನ ಅಭಿಮಾನಿಗಳ ಮನ್ಸಲ್ಲಿ. ಹೀರೋಯಿನ್ ಆಗಿ ನನ್ ಲೆವೆಲ್ಲೇ ಬೇರೆ, ಸರಿನಾ? ಏನು ಶಾಕಲ್ ನೋಡ್ತಿದ್ಯಲ್ಲ? ನಾನ್ ಇಲ್ಲಿಗೆ ಯಾಕೆ ಬಂದೆ ಅಂತಾನಾ? ನಿಮ್ ಶ್ರೀಯಂಗೆ ಸಡನ್ ಆಗಿ ದೇವ್ರ ಮೇಲೆ ಭಕ್ತಿ ಹುಟ್ಟಿರೋ ಹಾಗೆ ನನಗೂ ಭಕ್ತಿ ಹುಟ್ಟಿದೆ. ಆದ್ರೆ ಕರೆಕ್ಟ್ ಆಗಿ ನೀವು ಬಂದಿರೋ ದೇವಸ್ಥಾನಕ್ಕೆ ನಾನ್ ಯಾಕೆ ಬಂದೆ ಅಂತ ಚಿಂತೆ ಆಗ್ತಾ ಇದ್ಯಾ? ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಅಷ್ಟಕ್ಕೂ ಶ್ರೇಯಾ ಎಲ್ಲಿ? ಅದು ಒಳಗಡೆ ಪೂಜೆ ಮಾಡ್ತಿದ್ದಾಳೆ. ಓ ಐ ಸಿ. ಮತ್ ಶ್ರೇಯಾ ಒಳಗಡೆ ಪೂಜೆ ಮಾಡ್ತಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಪ್ರದಕ್ಷಿಣೆ ಹಾಕ್ತಿದ್ದೆ. ಓ, ತಂಗಿ ಪೂಜೆ ಮಾಡ್ತಿದ್ದಾಳೆ, ಅಕ್ಕ ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ಚೆನ್ನಾಗಿದೆ. ಹಾ ಸರಿ, ಏನ್ ಪೂಜೆ ಮಾಡ್ತಿದ್ದಾಳೆ ಅಂತ ಒಂದ್ಸಲ ನೋಡೋಣ ನಡಿ. ಒಂದ್ ನಿಮಿಷ, ಬೇಡ. ಯಾಕೆ ಬೇಡ ಅಂತಿದ್ಯಾ? ಅಂದ್ರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಒಬ್ರಿಗ್ ಬಿಟ್ಟು ಜಾಸ್ತಿ ಜನಕ್ಕೆ ಒಳಗ್ ಜಾಗ ಸಾಲಲ್ಲ, ಅದಕ್ಕೆ ನಾನು ಕೂಡ ಇಲ್ಲೇ ಇದ್ದೀನಿ. ಹೌದಾ? ಹಾಗಿದ್ರೆ ಕಷ್ಟನೇ ಬಿಡು. ಶೂಟಿಂಗ್ ಚೆನ್ನಾಗೇ ನಡೀತಿದ್ಯಲ್ಲ? ಶೂಟಿಂಗಾ? ಅದೇ, ಇಂಥ ಪೂಜೆ ಮಾಡ್ತಿರೋವಾಗ ಆಮೇಲೆ ನೋಡಿ ಖುಷಿ ಪಡೋಕೆ ಶೂಟ್ ಮಾಡಿ ಇಟ್ಕೋತಾರಲ್ಲ, ಆ ತರ ನೀವು ಶೂಟ್ ಮಾಡ್ತಿದ್ದೀರಾ ಅಂತ. ಹಾಗೇನಿಲ್ಲ, ಈ ದೇವಸ್ಥಾನದಲ್ಲಿ ಫೋಟೋಸ್ ವಿಡಿಯೋಸ್ ತೆಗಿಬಾರ್ದು. ಸರಿ ಬಿಡು. ಎಷ್ಟೊತ್ತಿ ತರ ಪ್ರದಕ್ಷಿಣೆ ಹಾಕ್ತೀಯ ಹೇಳು? ಅಲ್ಲಿ ಕೂತಿರೋಣ ಬಾ. ಶ್ರೇಯಾ ಬಂದ್ ಕೂಡ್ಲೆ 3 ಜನ ಒಟ್ಟಿಗೆ ಹೋಗೋಣ. ಬೇಡ ಬೇಡ.
ಸರ್ ಹೋಗೋಣವಾ? ಸರ್ ಹೋಗೋಣವಾ? ಸರ್ ಏನ್ ಸರ್ ಮನೆಯವ್ರ ನೆನ್ಪಾದ್ರ? ಎಷ್ಟು ಮೈ ಮರ್ತಿದ್ದೀರಾ ಅಂತಂದ್ರೆ ಅವರೇ ನೆನ್ಪಾಗಿರ್ತಾರೆ. ಶ್ರೀಯಾ ಮೇಡಮ್ ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆ ಸರ್ ಬೇರೆ ಯಾರಾದ್ರೂ ಹೆಸರು ಹೇಳ್ತೀನಿ ಅನ್ಕೊಂಡ್ರಾ? ನೀವು ಶ್ರೀಯಾ ಮೇಡಮ್ನ ಪ್ರೀತಿಸಿ ಮದ್ವೆ ಆಗಿರೋ ವಿಷಯ ನನಗೆ ಗೊತ್ತು ಸರ್. ಮತ್ತೆ ಮದ್ವೆ ಆದ್ರೂ ಕೂಡ ಇನ್ನೂ ಅದೇ ಪ್ರೀತಿ ಇದೆ ಅಂತಂದ್ರೆ ನೀವು ಗ್ರೇಟ್ ಸರ್. ಇದ್ರ ಬಗ್ಗೆ ಈಗ್ಲೇ ಮಾತಾಡ್ಬೇಕಾ? ಹೋಗ್ಬೋದ್ ತಾನೆ. ಇಲ್ಲಿಗೆ ಯಾಕೆ ಬಂದ್ರು ಇವರು? ಮಾತಾಡ್ಬೇಡ. ಸರಿ, ಓನರ್ ಹತ್ರ ಮಾತಾಡಿ ಇನ್ನೆರಡು ದಿನದಲ್ಲಿ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ ಎಷ್ಟು ಬೇಗ ನಾನು ಇಲ್ಲಿ ಅಕ್ಷಯ ಪಾತ್ರೆ ಸೇವೆ ಶುರು ಮಾಡ್ತೀನೋ ಅನ್ನಿಸ್ತಿದೆ. ಆಗತ್ತೆ ಸರ್. ಇಷ್ಟು ಒಳ್ಳೆ ಕಾರ್ಯಕ್ರಮ ನಿಮ್ಮಂತ ದೊಡ್ಡೋರು ಅನ್ಕೊಂಡ್ಮೇಲೆ ಆಗದೆ ಇರತ್ತಾ? ನೀವು ಗಂಡ ಹೆಂಡತಿ ಇಬ್ರು ಹೋಮಕ್ ಪೂರ್ಣಾಹುತಿ ಕೊಟ್ಟ ಮೇಲೆ ನಿಮ್ಗೆಲ್ಲಾನು ಒಳ್ಳೇದೇ ಆಗತ್ತೆ. ಸರಿ ಬಾ. ಸರಿ ಸರ್. ನಿಂತ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ನಿಮ್ಮನ್ನೇ. ಎಲ್ಲಿಂದ ಬರ್ತಾ ಇದ್ದೀರಾ? ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ ಈ ರಾಕ್ಷಸಿ. ಮೊದಲನೇ ದಿನ ಶೂಟಿಂಗ್ಗೆ ಹೀಗ್ ಬುಕ್ ಆಗ್ಬಿಟ್ನಲ್ಲ, ನಾಳೆ ಶೂಟಿಂಗ್ ಹೋಗಕ್ಕಾಗಲ್ಲ. ಅಷ್ಟಕ್ಕೂ ಮನೇಲಿ ಇರಕ್ ಬಿಡ್ತಾರೋ ಇಲ್ವೋ? ಪೂಜೆ ಎಷ್ಟೊತ್ತಿಗೆ ಮುಗ್ಯತ್ತೆ ಅಂದಿದ್ದೆ? 5 ಗಂಟೆಗೆ. ಮತ್ತೆ ಇಷ್ಟೊತ್ತು ಮನೆಗ್ ಬರ್ದೆ ಎಲ್ಲಿಗೆ ಹೋಗಿದ್ರಿ? ಅದೇನಿಲ್ಲಮ್ಮ, ದೇವಸ್ಥಾನಕ್ಕೆ ಹೋದ್ರೆ ಸೀದಾ ಮನೆಗೆ ವಾಪಸ್ ಬರ್ಬೇಕಲ್ವಾ? ಇಷ್ಟ್ ಲೇಟ್ ಆಗಿದ್ದಕ್ಕೆ ಎಲ್ಲಿಗಾದ್ರೂ ಹೋಗಿದಾರೇನೋ ಅಂತ ನಿಮ್ ಅತ್ತೆಗೆ ಕೋಪ ಬಂದಿದೆ. ಅಂದ್ರೆ ಶೂಟಿಂಗ್ ವಿಷಯ ಹೇಳಿಲ್ಲ ಅನ್ಸುತ್ತೆ. ನಾಳೆನು ಪೂಜೆಗೆ ಹೋಗ್ತಿದ್ದೀರಲ್ಲ, ಪೂಜೆ ಮುಗಿದ ಕೂಡ್ಲೆ ಮನೆಗ್ ಬನ್ನಿ. ಅಯ್ಯೋ ಅತ್ತೆ, ಇವತ್ತು ನಾವ್ ಎಲ್ಲಿಗೂ ಹೋಗಿರ್ಲಿಲ್ಲ. ಮತ್ಯಾಕೆಷ್ಟ್ ಲೇಟ್ ಆಯ್ತು? ಇಲ್ಲಿ ನೋಡಿ, ನಮ್ಮ ಅಕ್ಕನಿಂದ. ನನ್ನ ದೇವಸ್ಥಾನದಲ್ಲಿ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ಬೇಗ ಮನೆಗ್ ಹೋಗೋಣ ಅಂತ ಅಂದೆ. ನನ್ ಮಾತೆ ಕೇಳ್ದೆ ಸುತ್ತಾಡಕ್ಕೆ ಅಂತ ಹೋದೆ. ಈಗ ನೋಡು, ನಿನ್ನಿಂದ ನಾನು ಅತ್ತೆ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಹಬ್ಬ, ಇವಳು ನನಗಿನ ಡೇಂಜರ್ ಅಂತ ಅನ್ನಿಸ್ತಿದೆ. ಇವಳು ತಪ್ಪಿಸ್ಕೊಳ್ಳೋಕೋಸ್ಕರ ಪಾಪ ಆ ಅಮಾಯಕಳನ್ನ ಬಲಿ ಕೊಡ್ತಿದ್ದಾಳೆ. ಅಲ್ಲ, ನನ್ ಜೊತೆ ದೇವಸ್ಥಾನಕ್ ಬಂದವಳು ಅಲ್ಲಿ ರಾಮ ಕೃಷ್ಣ ಅನ್ನೋದನ್ ಬಿಟ್ಟು ಸುತ್ತಾಡಕ್ ಯಾಕೆ ಹೋದೆ? ನಮ್ಮನೇಲಿದ್ದಾಗ ಹೇಗ್ ತಿರ್ಗಾಡಿದ್ರು ಪರವಾಗಿಲ್ಲ ಅಕ್ಕ, ಆದ್ರೆ ಇದು ನಮ್ಮ ಅತ್ತೆ ಮನೆ. ಆದ್ರೆ ಒಳ್ಳೆಯವ್ರ ಬಗ್ಗೆ ಕೆಟ್ಟದಾಗಿ ಏನಾದ್ರೂ ಮಾತಾಡಿದ್ರೆ ಅವನಿಗೆ ಖಂಡಿತ ಸಹಿಸ್ಕೊಳಕ್ಕಾಗಲ್ಲಮ್ಮ.
ನಿಜಾನೇ. ನೀನು ವೈದೇಹಿಗೆ ಅಷ್ಟೆಲ್ಲ ಹೇಳ್ತಾ ಇದ್ರೆ ನನಗೆ ಸ್ವಲ್ಪ ಕೋಪ ಬಂತು. ಅವನಿಗೆ ಬಂದಿರೋದ್ರಲ್ಲಿ ತಪ್ಪೇನಿಲ್ಲ. ವೈದೇಹಿ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ಅಯ್ಯೋ ಮುದ್ಕಿ, ನಿನಗ್ ಹೀಗ ಅರ್ಥ ಆಯ್ತಾ? ನಿನ್ ಮೊಮ್ಮಗ ಯಾವ ಉದ್ದೇಶದಲ್ಲಿ ಹೇಳ್ದ ಅಂತ ಗೊತ್ತಾದ್ರೆ ಎದೆ ಒಡೆದು ಸತ್ತೋಗ್ತೀಯೇನೋ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತಲ್ಲ. ವೈದೇಹಿ ಹೊರಗೇನೋ ಹೋಗಿರಬಹುದು, ಆದ್ರೆ ಉದ್ದೇಶ ಇರ್ಲಾರ್ದವಳು ಹೋಗಿರೋದಿಲ್ಲ. ಅಷ್ಟೆಲ್ಲ ಬೈಬಾರ್ದಾಗಿತ್ತು ನೀನು. ಸರಿ, ಹೊರಡಿ, ಹೋಗಮ್ಮ. ಅನಂತ್ ವರ್ತನೆಯಿಂದ ವೈದೇಹಿನ ಇಷ್ಟಪಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ವೈದೇಹಿ ಅನಂತ್ನ ಇಷ್ಟಪಡೋದು ಅಂದ್ರೇನು? ಗೊತ್ತಿರೋ ವ್ಯಕ್ತಿ ಚೆನ್ನಾಗಿ ಮಾತಾಡ್ಸ್ದಂತ ವಾಪಸ್ ಮಾತಾಡಿದ್ರೆ ಅದನ್ನ ಇಷ್ಟ ಅನ್ಕೊಂಡ್ರೆ ಹೇಗೆ? ವೈದೇಹಿಗೆ ಮದುವೆ ಮಾಡಿಸ್ತೀವಿ ಅಂತ ನಿಮ್ಮಪ್ಪ ಮಾತು ಕೊಟ್ಟಿದ್ದಾರೆ. ಈಗ ಅದ್ರ ಜವಾಬ್ದಾರಿ ನಿಂದೆ ಕಣೋ. ಈ ಮುಂಚೆ ಸಂಬಂಧ ತಂದಾಗ ವೈದೇಹಿ ಬೇಡ ಅಂದಿದ್ದಕ್ಕೆ ಕಾರಣ ಏನು ಅಂತ ಈಗ ಗೊತ್ತಾಯ್ತಲ್ವಾ? ಅವಳು ಇಷ್ಟಪಟ್ಟವನ ಜೊತೆನೆ ಮದುವೆ ಮಾಡಿಸೋಣ. ಸಮಯ ನೋಡ್ಕೊಂಡು ಅವನ ಜೊತೆ ಮಾತಾಡು, ಸರಿನಾ? ಸರಿ, ಹೋಗಿ ಮಲ್ಕೋ. ದೇವಾಂಶ್, ಶ್ರೀಯಾನ ಚೆನ್ನಾಗಿ ನೋಡ್ಕೋ. ನೀವಿಬ್ರು ಸಂತೋಷವಾಗಿರೋದನ್ನ ನೋಡ್ಬೇಕನ್ನೋದೇ ನಮ್ಮೆಲ್ಲರ ಆಸೆ. ಹೋಗಿ ಮಲ್ಕೋಪ್ಪ. ಇಲ್ಲ ಸರ್, ಈ ಟೈಮಲ್ಲಿ ಬಂದಿದ್ದೀರಾ? ಕೆಲಸ ಏನಾದ್ರೂ ಇತ್ತಾ? ಏನೂ ಇಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ಸೋದಕ್ಕೆ ಬಂದೆ. ಇಲ್ಲಿ ನಿನ್ಗೆ ಯಾವ ತೊಂದರೆನೂ ಇಲ್ಲ ಅಲ್ವಾ? ಏನ್ ಸರ್ ಹಾಗೆ ಹೇಳ್ತೀರಾ? ಜಾಬ್ ಕೊಟ್ಟಿದ್ದೀರಾ, ಇರೋದಕ್ಕೆ ಜಾಗ ಕೊಟ್ಟಿದ್ದೀರಾ. ಇದು ಬಿಟ್ಟು ಇನ್ನೇನ್ ಬೇಕು ಸರ್? ಅನಂತ್, ನಿನ್ಗೆ ವೈದೇಹಿ ಚೆನ್ನಾಗಿ ಗೊತ್ತಾ? ಗೊತ್ತು ಸರ್. ಗೊತ್ತಾ ಅಂದ್ರೆ ಅದೇ ಇಷ್ಟಪಡ್ತಾ ಇದ್ಯಾ? ಇಷ್ಟ ಅಂದ್ರೆ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಸರ್? ಹೇಳ್ಬಿಡ್ತೀನಿ, ಬರೀ ಇಷ್ಟಪಡ್ತಿಲ್ಲ ಸರ್, ಪ್ರಾಣ ಅವಳು. ನನ್ನ ಹಳೆ ಕೆಲಸ ಚೆನ್ನಾಗಿತ್ತು ಸರ್. ಅಲ್ಲಿ ರಿಸೈನ್ ಮಾಡಿ ನಿಮ್ಮ ಹತ್ರ ಸೇರ್ಕೊಂಡಿದ್ದು ವೈದೇಹಿಗೋಸ್ಕರನೇ. ಹಾಗಂತ ನಾನು ಸರಿಯಾಗಿ ಕೆಲಸ ಮಾಡ್ತೀನಿ ಇಲ್ವೋ ಅಂತ ಅನುಮಾನ ಪಡ್ಬೇಡಿ ಸರ್. ಕೆಲಸ ಮಾಡ್ಕೊಂಡು ವೈದೇಹಿ ಜೊತೆಗೆ ಇರ್ಬೋದಂತ ಇಲ್ಲಿ ಸೇರ್ಕೊಂಡೆ ಸರ್. ಸರ್, ಅವಳನ್ನ ಗಮನಿಸಿದೀರಾ? ತುಂಬಾ ನೋವಲ್ಲಿದ್ದಾಳೆ ಸರ್. ಒಂದ್ ಕಾಲದಲ್ಲಿ ವೈದೇಹಿ ಹೀಗಿರ್ಲಿಲ್ಲ ಸರ್. ಆ ಮುಗ್ಧತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಸಂತೋಷ ಪಡೋದು, ಎಷ್ಟೇ ನೋವಿದ್ರು ಮನ್ಸಲ್ಲಿ ಇಟ್ಕೊಂಡು ಮೇಲ್ನೋಟಕ್ಕೆ ತುಂಬಾ ಸಂತೋಷವಾಗಿರ್ತಿದ್ಲು. ಆದ್ರೆ ಈಗ ನೋವು ಕಣ್ಣಲ್ಲಿ ಕಾಣಿಸ್ತಿದೆ ಅಂದ್ರೆ ಮನ್ಸಲ್ಲಿ ಇಟ್ಕೊಳಕ್ ಆಗ್ದಿರೋಷ್ಟು ತುಂಬಾ ನೋವಿರ್ಬೋದೇನೋ. ನನ್ಗೇನು ತೊಂದರೆ ಇಲ್ಲ ಸರ್. ನಿಮ್ ಸಪೋರ್ಟ್ ನನ್ಗಿದೆಯಲ್ಲ, ಇಲ್ಲೇ ಇದ್ದು ಅವಳ ನೋವೇನು ಅಂತ ತಿಳ್ಕೊತೀನಿ. ಆ ನೋವನ್ನ ದೂರ ಮಾಡಿ ನನ್ ಪ್ರೀತಿನ ಪಡ್ಕೋತೀನಿ. ಓಕೆ ಅನಂತ್, ಗುಡ್ ನೈಟ್. ಗುಡ್ ನೈಟ್ ಸರ್. ನೀವ್ಯಾಕೆ ಈಗ ಬಂದ್ರಿ? ನಾವ್ ಮೀಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಇವಾಗ ನಾವಿಬ್ರು ಮಾತಾಡಿದ್ರು ಅದನ್ನ ತಪ್ಪು ಅಂತ ಯಾರು ಅನ್ಕೊಳಲ್ವಲ್ಲ, ಅದಕ್ಕೆ ಧೈರ್ಯವಾಗಿ ಬಂದಿದ್ದೀನಿ. ಅದ್ ಸರಿ, ಶ್ರೀಯಾ ನಿನ್ನ ಅಷ್ಟೆಲ್ಲ ಬೈತಾ ಇದ್ರು, ಯಾಕೆ ಸುಮ್ಮನೆ ಇದ್ದೆ? ನಿಜ ಹೇಳು, ಲೇಟಾಗಿ ಬಂದಿದ್ದಕ್ಕೆ ಕಾರಣ ನೀನೇನಾ?
ನಿಜವಾಗ್ಲೂ ಅವಳನ್ ಬಿಟ್ಟು ಎಲ್ಲೋ ಹೋಗಿದ್ಯಾ? ಈಗ ಅದೆಲ್ಲ ಯಾಕೆ? ಗೊತ್ತಾಗ್ಬೇಕು. ಸುಮ್ನೆ ಒಬ್ಳು ಅಮಾಯಕನ ಬೈತಾ ಇದ್ರೆ ಹೇಗ್ ಸುಮ್ನೆ ಇರ್ಲಿ? ಅವಳು ಮಾಡಿರೋ ತಪ್ಪುಗಳನ್ನ ನೀನ್ ತಿದ್ದುತ್ತಾ ಇದ್ರೆ ಆದ್ರೂ ನೀನ್ ತಪ್ಪು ಮಾಡಿದ್ಯ ಅಂತ ಅವಳು ಹೇಳ್ತಾಳಲ್ಲ. ಮೊನ್ನೆ ತಾನೆ ಅವಳು ಮನೇಲಿ ಇಲ್ಲದೆ ಇದ್ದಿದ್ದಕ್ಕೆ ಹೋಮದಲ್ಲಿ ಮುಸ್ಕ್ ಹಾಕೊಂಡು ನೀನ್ ಕೂತ್ಕೊಂಡಿದ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು? ನಾವ್ ಯಾರಿಂದ ಪ್ರೀತಿನ ಬಯಸ್ತೀವೋ ಅವರಿಂದ ಆ ಪ್ರೀತಿ ಸಿಗದೆ ಹೋದ್ರೆ